ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು 26ನೇ ತಾರೀಕು 9ನೇ ತಿಂಗಳು 2024 ಗುರುವಾರ. ಗುರು ರಾಘವೇಂದ್ರನ ದಿನ. ಎಲ್ಲರೂ ಗುರು ರಾಘವೇಂದ್ರನ ದಿನ ಮಾಡೋರೆಲ್ಲ ಅವರು ಆ ಭಗವಂತನ ನೆನೆದ್ರೆ ರಾಯರು ಒಳ್ಳೇದು ಮಾಡ್ತಾರೆ ಅಂತ ನಾವು ಪ್ರಾರ್ಥನೆ ಮಾಡಿ ಹೇಳ್ತೀವಿ. ನಾವು ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನು ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದನು ಏನಪ್ಪ ಅಂದರೆ ಗುರು ಇಲ್ದೇ ವಿದ್ಯೆ ಇಲ್ಲ. ಗುರು ಬೇಕೇ ಬೇಕು. ಗುರು ಇಲ್ದೇ ಯಾವುದೇ ಕಾರಣಕ್ಕೂ ಯಾರೇ ಸ್ಕೂಲಲ್ಲಾಗಲಿ ಆಮೇಲೆ ದೇವಸ್ಥಾನಗಳಲ್ಲಾಗಲಿ ಮಠ ಆಗಲಿ ಗುರುಗಳು ಬೇಕೇ ಬೇಕು. ಗುರು ಇಲ್ದೇ ವಿದ್ಯೆ ಎಲ್ಲತ್ತದೆ. ಆದರೆ ಭಗವಂತ ಇರ್ತಾನೆ. ಭಗವಂತನ ಅದು ಬೇರೆ ವಿಷಯ. ಅವನು ಬುದ್ಧಿ ಗಿದ್ದಿ ಕೊಡೋದು ಜ್ಞಾನ ಕೊಡೋದು ಆ ಭಗವಂತಂದು. ಆದರೆ ವಿದ್ಯೆ ಕೊಡೋದು ಭಗವಂತ ಕೊಟ್ಟರು ಗುರುಗಳು ಬೇಕು. ಗುರುವಿಲ್ದೇ ಸಾಧ್ಯನೇ ಇಲ್ಲ ಅಂತ ನಾವು ಹೇಳ್ತೀವಿ. ಏನಪ್ಪ ಅಂದರೆ ಇವತ್ತು ಗುರು ರಾಘವೇಂದ್ರನ ದಿನ ಆದ್ರೂ ಎಲ್ಲರೂ ಗುರು ರಾಘವೇಂದ್ರ ಸ್ವಾಮಿನ ಆರಾಧನೆ ಮಾಡಿ ಪೂಜೆ ಮಾಡಿ ಸಾಯಂಕಾಲ 5:30-6 ಗಂಟೆಯಲ್ಲಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬನ್ನಿ. ಕೆಲವು ನಿಂಬೆಹಣ್ಣನ ದೀಪ ಹಚ್ಚಿ, ಕೆಲವರು ಹಂಗೆ ಪೂಜೆ ಮಾಡಿಸ್ಕೊಬನ್ನಿ. ಆ ತಾಯಿ ಬಂದಾಗ ನಿಮಗೆ ಲಕ್ಷ್ಮಿ ಬತ್ತಾಳೆ, ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ಆ ತಾಯಿ ನೆಂದವ್ರಿಗೆ ಒಳ್ಳೇದು ಮಾಡ್ತಾರೆ. ಆದರೆ ಗ್ರಹಗತಿಗಳಲ್ಲಿ ಗುರು ಆದರೆ ಸಣ್ಣದೊಂದೇ ಒಂದು ಮಾತಂದ ಶನಿ ಏನು ಮಾಡಬಲ್ಲ ಅಂದ. ಅದಕ್ಕೆ ಒಂದೇ ಒಂದು ಕ್ಷಣಕ್ಕೆ ಶನಿದೇವರು ಸೂಲು ಕೇರಿಸ್ಬಿಟ್ರು, ಪ್ರಾಣಕ್ಕೆ ಹೋಗೋ ಅಂಥ ಪರಿಸ್ಥಿತಿಗೆ ತಂದುಬಿಟ್ರು. ಅದಕ್ಕೆ ಆ ಭಗವಂತನ ಆರಾಧನೆ ಮಾಡಿ ಪೂಜೆ ಮಾಡಿ ಕೈ ಮುಗಿದು ಎಲ್ಲರನ್ನೂ ಆರಾಧನೆ ಮಾಡಬೇಕು. ಗ್ರಹಗತಿಗಳು ಕೆಟ್ಟರಾದ್ರೇ ಎಲ್ಲರೂ ದೂರ ಆಗೈತಾರೆ. ತಂದೆ ತಾಯಿ ದೂರ ಆಯ್ತಾರೆ, ಅಣ್ಣ ತಮ್ಮದಿರು ದೂರ ಆಯ್ತಾರೆ, ಅಕ್ಕ ತಂಗಿಯರು ದೂರ ಆಯ್ತಾರೆ, ಬಟ್ಟಲು ಹುಟ್ಟಿದ ಮಕ್ಕಳು ಆಯ್ತಾರೆ, ಗಂಡನೂ ದೂರ ಹೋಯ್ತಾನೆ. ಅದಕ್ಕೆ ಹೇಳೋದು ಗ್ರಹಗತಿಗಳ ಮೊದಲು ಅವ್ರನ್ನ ಪೂಜೆ ಮಾಡಬೇಕು. ವರ್ಷಕ್ಕೊಂದು ಸಾರಿ ನವಗ್ರಹ ಪೂಜೆ ಮಾಡಿ ತುಂಬ ಶ್ರೇಷ್ಠ. ನಿಮಗೇನೇ ಕಷ್ಟ ಸುಖ ಇದ್ರೂ ಭಗವಂತ ಬಗೆಹರಿಸ್ಕೊಡ್ತಾನೆ. ಅದು ನವಗ್ರಹ ಪೂಜೆ ಮಾಡಲಿಲ್ಲ ಅಂದರೂ ಕೆಲವರು ದೊಡ್ಡವರು ಏನು ಮಾಡ್ತಾರೆ, ಕತೆ ಮಾಡ್ತಾರೆ, 10 ಜನಕ್ಕೆ ಊಟಕ್ಕೆ ಹಾಕ್ತಾರೆ. ಆವಾಗ ಅನ್ನದಾನ ಶ್ರೇಷ್ಠ ದಾನ ಅಂದ್ಬಿಟ್ಟು ಅನ್ನದಲ್ಲಿ ಅವ್ರು ಏನೇ ತಪ್ಪು ಮಾಡಿದ್ರು ಆ ದಾನ ಮಾಡಿದಾಗ್ಲೇ ಅದು ಕರ್ಮ ಸ್ವಲ್ಪ ಕಳೀತದೆ. ಆ ಉದ್ದೇಶಕ್ಕೆ ನಿಮ್ಗೆ ಹೇಳೋದು, ಪ್ರತಿಯೊಬ್ಬರೂ ಆ ಭಗವಂತ ಯಾವಾಗ ಕೆಡ್ತಾನೆ ಅಂದರೆ ನಾವು ಬಾತ್ರೂಮ್ಗೆ ಹೋಗಿ ಬರುವಾಗ ಕಾಲು ತೊಳಿದೇನೆ ಬಂದಾಗ ಆ ಭಗವಂತ ಹೊರಗಡೆ ನಿಂತಿರ್ತಾನೆ. ಆವಾಗ ಕಾಲಿಗೆ ನೀರು ಹಾಕ್ತಾನೆ ಒಳಗಡೆ ಬಂದಾಗ ಪ್ರವೇಶ ಮಾಡಿಬಿಡ್ತಾನೆ. ಇದು ಯಾರಿಗೂ ಗೊತ್ತಿಲ್ಲ. ಬಾತ್ರೂಮ್ಗೆ ಹೋಗಿ ಎಷ್ಟೊತ್ತೋ 5 ಗಂಟೆ ಆಗಲಿ 4 ಗಂಟೆ ಆಗಲಿ ಬೆಳಗಿನ ಜಾವನಲ್ಲಿ ಹೋಗ್ತಾರೆ. ಅದಕ್ಕೆ ಕಾಲಿಗೆ ನೀರು ಹಾಕ್ತಾನೆ ಹಂಗೆ ಬಂದ್ಬಿಡ್ತಾರೆ. ಆವಾಗ ಭಗವಂತ ಇರೋ ನಿನಗೆ ಮಾಡ್ತೀನಿ ಅಂದ್ಬಿಟ್ಟು ಆವಾಗ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡ್ತಾನೆ. ಆ ಉದ್ದೇಶಕ್ಕೆ ಪ್ರತಿಯೊಬ್ಬರೂ ಆ ಶನಿದೇವ್ರನ್ನ ಯಾರೇ ಆಗಲಿ ಪ್ರತಿಯೊಬ್ಬರೂ ಕೈ ಮುಗಿದು ಭಗವಂತ ನಮಗೇನು ಕಾಡಬೇಡ ಕಣಪ್ಪ, ತೊಂದರೆ ಕೊಡ್ಬೇಡು ತಂದೆ ಅಂದ್ಬಿಟ್ಟು ಪಂಚಾಂಗದಲ್ಲಾದ್ರೂ ಅದೇನೇ ಹೇಳೋದು. ಗ್ರಹಗತಿಗಳು ಕೆಟ್ಟರಾಗಿದ್ದಾರೆ, ರಾಹುಕೇತುಗಳು ಹಿಂಗೆ ಆಯ್ತಾರೆ, ಗುರು ಶನಿ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರೂ. ನಾವು ಒಂದು ಚಿಕ್ಕದು ದೇವಸ್ಥಾನ ಮಾಡ್ತಾಯಿದ್ದೀವಿ. ನಿಮ್ಮ ಕೈಲಾದಷ್ಟು ಸಹಾಯ ಧನ ಸಹಾಯ ಮಾಡಿ, ಒಂದು ಇಟ್ಕೆನೇ ಆಗಲಿ ಮರಳ ಆಗಲಿ ಆಮೇಲೆ ಕಂಬಿ ಆಗಲಿ ಸಿಮೆಂಟ್ ಆಗಲಿ ಯಾವುದೋ ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ಇದು ಮಾಡಿ. ಗೂಗಲ್ ಪೇ ಇದೆ, ಫೋನ್ಪೇ ಇದೆ, 9535487299 ಈ ನಂಬರ್ಗಾದರೂ ಗೂಗಲ್ ಪೇ ಮಾಡಿ, ಇಲ್ಲಾಂದರೆ ಫೋನ್ಪೇ ಆದರೂ ಮಾಡಿ. ನಿಮ್ಮ ಕೈಲಾದಷ್ಟು ಧನ ಸಹಾಯ ಯಾರೇ ಆಗಿರ್ಬೋದು ಅದನ್ನು ಮಾಡಿ ನೀವು ಇದು ಮಾಡಿ. ನಾವು ಭಗವಂತನ ಸೇವೆ ಮಾಡಿ ಮುಕ್ತಿ ಪಡೆಯೋಣ. ನಿಮಗೆಲ್ಲರಿಗೂ ನಮಸ್ಕಾರ. ಇತಿ ನಿಮ್ಮ ಗುರುಗಳಾದ ರಾಮಾನಂದ ಗುರುಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ಕೊಂಡು ಇದು ಮಾಡ್ತೀವಿ.